ಕಣ್ಣೆದುರೇ ಮೃತ್ಯು ತಾಂಡವವಾಡ್ತಿದ್ರೆ ಜೀವ ಉಳಿಸ್ಕೊಳ್ಳೋಕೆ ಒಬ್ಬ ವ್ಯಕ್ತಿ ಏನ್ ಬೇಕಾದ್ರೂ ಮಾಡ್ತಾನೆ. ಆದ್ರೆ ತನ್ನ ಜೀವ ಪಣಕ್ಕಿಟ್ಟು ಸಾವಿರಾರು ಅಪರಿಚಿತರ ಜೀವ ಉಳಿಸಿದ್ದು ಹೇಗ್ ಗೊತ್ತಾ? ಇದು ಬರೀ ಕತೆ ಅಲ್ಲ, ಕಲೆಯ ಅಸಲಿ ಶಕ್ತಿ ತೋರಿಸೋ ಒಂದು ಸ್ಫೂರ್ತಿದಾಯಕ ಸತ್ಯ ಕತೆ. ನಿಮ್ ಎದೆ ನಡುಗ್ಸೋದ್ ಗ್ಯಾರಂಟಿ. ಇದು ಎರಡನೇ ಮಹಾಯುದ್ಧದ ಸಮಯ. ನಾಜಿಗಳ ಅಟ್ಟಹಾಸ ಮಿತಿಮೀರಿತ್ತು. ಲಕ್ಷಾಂತರ ಅಮಾಯಕ ಜನರನ್ನು ಪ್ಲಾಶೋವ್ ಕಾನ್ಸಂಟ್ರೇಷನ್ ಕ್ಯಾಂಪ್ಗಳಿಗೆ ನೂಕಲಾಗಿತ್ತು. ಅಲ್ಲಿ ಜೀವಂತವಾಗಿ ಉಳಿಯೋದು ಒಂದು ದೊಡ್ಡ ಅದ್ಭುತವಾಗಿತ್ತು. ಬರೀ ಉಸಿರಾಡೋದಕ್ಕೂ ಪ್ರಾಣದ ಹಂಗು ಇರಲಿಲ್ಲ. ಇದೇ ವೇಳೆ ಜೋಸೆಫ್ ಬೌ ಅನ್ನೋ ಒಬ್ಬ ಯುವಕ ಕೂಡ ಅಲ್ಲೇ ಕೈದಿಯಾಗಿದ್ದ. ಆತ ಬರೀ ಒಬ್ಬ ಅನಿಮೇಟರ್ ಅಷ್ಟೇ ಅಲ್ಲ, ಒಬ್ಬ ಅದ್ಭುತ ಆರ್ಟಿಸ್ಟ್ ಮತ್ತು ನಕಲಿ ದಾಖಲೆಗಳನ್ನ ತಯಾರಿಸೋದ್ರಲ್ಲಿ ಮಾಸ್ಟರ್ ಆಗಿದ್ದ. ಮುಂದೆ ಈತನನ್ನ ಇಸ್ರೇಲ್ನ ವಾಲ್ಟ್ ಡಿಸ್ನಿ ಅಂತಲೇ ಕರೆಯೋಕೆ ಶುರು ಮಾಡಿದ್ರು. ಕ್ಯಾಂಪ್ನ ಪರಿಸ್ಥಿತಿ ಅಕ್ಷರಶಃ ನರಕವಾಗಿತ್ತು. ಪ್ರತಿಕ್ಷಣವೂ ಜೀವಕ್ಕೆ ಕುತ್ತು ಬರೋ ಭಯ. ಸಾವಿನ ಬಾಯಿಂದ ಪಾರಾಗಲು ಹಲವರಿಗೆ ಒಂದೇ ದಾರಿ ಇತ್ತು, ಅದು ನಕಲಿ ದಾಖಲೆಗಳು. ಬೇರೆ ಗುರುತು, ಬೇರೆ ಕಥೆ, ಬೇರೆ ಕೆಲಸದ ಪರವಾನಗಿಗಳು ಇದ್ದರೆ ಬದುಕಬಹುದಿತ್ತು. ಆದರೆ ಯಾರು ಮಾಡ್ತಿದ್ರು ಇಂತಹ ಅಪಾಯಕಾರಿ ಕೆಲಸ? ಆಗ ಜೋಸೆಫ್ ಬೌ ತನ್ನ ಅದ್ಭುತ ಕಲಾ ಪ್ರತಿಭೆ, ಚಾಣಾಕ್ಷತೆ ಮತ್ತು ನಕಲಿ ಮಾಡುವ ಕೌಶಲ್ಯವನ್ನು ಬಳಸಿಕೊಂಡ. ಸಹ ಕೈದಿಗಳಿಗೆ ಹೊಸ ಗುರುತಿನ ಚೀಟಿ, ಕೆಲಸದ ಪರವಾನಗಿಗಳನ್ನು ಸದ್ದಿಲ್ಲದೆ ತಯಾರಿಸಲು ಶುರು ಮಾಡಿದ. ಇದು ಸಾವು ಬದುಕಿನ ನಡುವೆ ನರಳುತ್ತಿದ್ದ ಅನೇಕರಿಗೆ ಹೊಸ ಭರವಸೆ ನೀಡಿತು. ಮತ್ತು ನೀವು ಜವಾರಿ ಆತ್ಮ ಅನ್ನು ಮೊದಲ ಬಾರಿ ನೋಡುತ್ತಿದ್ದರೆ, ನಿಜ ಜೀವನದ ರೋಚಕ ಕಥೆಗಳು ನಿಮಗೆ ಇಷ್ಟವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಒಂದು ಹೊಸ ವಿಡಿಯೋ. ಪ್ರತಿ ನಕಲಿ ಡಾಕ್ಯುಮೆಂಟ್ ಒಬ್ಬ ಮನುಷ್ಯನಿಗೆ ಹೊಸ ಜೀವನ ಕೊಡ್ತಿತ್ತು. ಹೀಗೆ ಜೋಸೆಫ್ ಬೌ ತಮ್ಮ ಪ್ರಾಣದ ಹಂಗು ತೊರೆದು ನೂರಾರು ಸಾವಿರಾರು ಜನರ ಪ್ರಾಣ ಉಳಿಸಿದ. ಬದುಕುಳಿದವರ ಪಾಲಿಗೆ ಆತ ದೇವಮಾನವನಾಗಿದ್ದ. ಇದು ನಿಜಕ್ಕೂ ನಂಬಲಾಗದ ತ್ಯಾಗ ಅಲ್ವಾ? ಅಷ್ಟೇ ಅಲ್ಲ, ಅಂಥ ಕಠಿಣ ಪ್ಲಾಶೋ ಕ್ಯಾಂಪ್ನಲ್ಲಿಯೇ ಜೋಸೆಫ್ ರೆಬೆಕಾ ಅನ್ನೋ ಹುಡುಗಿಯನ್ನು ಭೇಟಿಯಾಗಿ ಪ್ರೀತಿಸಿ ಅಲ್ಲೇ ಮದುವೆಯಾದ. ಮೃತ್ಯುವಿನ ನಡುವೆ ಅರಳಿದ ಈ ಪ್ರೀತಿ ಯಾವುದೇ ಸವಾಲನ್ನು ಎದುರಿಸಲು ಬದುಕು ಎಷ್ಟು ಗಟ್ಟಿ ಅನ್ನೋದಕ್ಕೆ ಸಾಕ್ಷಿಯಾಯಿತು. ಇದು ನಿಜಕ್ಕೂ ಹೃದಯ ಕಲಕುವ ಕಥೆ. ಇದು ಬೌ ಕಥೆಯ ತಿರುಳು. ಒಬ್ಬ ಕಲಾವಿದ ತನ್ನ ಕುಂಚದಿಂದ ಮನುಷ್ಯನ ಅಸ್ತಿತ್ವಕ್ಕೆ ಒಂದು ಹೊಸ ಬಣ್ಣ ಕೊಟ್ಟ. ಸತ್ಯವಾಗಿ ತನ್ನ ಜೀವವನ್ನೇ ಪಣಕ್ಕಿಟ್ಟು ಅಸಂಖ್ಯಾತ ಜೀವಗಳನ್ನು ಉಳಿಸಿದ ಅವನ ಕಲೆಗೆ ಸಾಟಿ ಇಲ್ಲ. ಯುದ್ಧ ಮುಗಿದ ಮೇಲೆ ಜೋಸೆಫ್ ಬೌ ಮತ್ತು ರೆಬೆಕಾ ಇಸ್ರೇಲ್ನಲ್ಲಿ ಸ್ಟುಡಿಯೋ ತೆರೆದು ತಮ್ಮಿಬ್ಬರ ಮಕ್ಕಳ ಜೊತೆ ಸಂತೋಷವಾಗಿ ಬದುಕಿದ್ರು. ಇವತ್ತಿಗೂ ಅವರ ಮಕ್ಕಳು ಅಪ್ಪನ ನೆನಪಲ್ಲಿರೋ ಮ್ಯೂಸಿಯಂ ಉಳಿಸಲು ಹೋರಾಡ್ತಿದ್ದಾರೆ. ಅವನ ಕೆಲಸವನ್ನು ಉಳಿಸೋದು ನಾವೆಲ್ಲರೂ ಮಾಡಬೇಕಾದ ಕೆಲಸ. ಬೌ ಕತೆ ಕೇಳಿದ ಮೇಲೆ ನಿಮ್ಗೇನು ಅನಿಸ್ತು? ಒಬ್ಬ ಸಾಮಾನ್ಯ ಮನುಷ್ಯ ತನ್ನ ಕೌಶಲ್ಯ, ಧೈರ್ಯದಿಂದ ಎಷ್ಟು ದೊಡ್ಡ ಬದಲಾವಣೆ ತರಬಲ್ಲ ಅಂತ ನಿಮ್ಗೆ ಅನಿಸ್ತಾ? ಕಾಮೆಂಟ್ ಮಾಡಿ ತಿಳಿಸಿ. ಈ ಕತೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡಿ, ಅವ್ರಿಗೂ ಸ್ಫೂರ್ತಿ ಸಿಗಲಿ.